ಇದರ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್, ರಾಜತಾಂತ್ರಿಕ ಯುದ್ಧ ಸಾರಿದ ಮೋದಿ ಸರ್ಕಾರ. ತಕ್ಷಣಕ್ಕೆ ಅಟಾರಿ ವಾಘಾ ಗಡಿ ಬಂದ್ಗೆ ನಿರ್ಧಾರ ಪ್ರಕಟಿಸಿದ್ದಾರೆ. ಸಿಂಧೂ ನದಿ ಒಪ್ಪಂದ ಅಂತ್ಯಗೊಳಿಸಲು ಕೂಡ ನಿರ್ಧರಿಸಿದ್ದಾರೆ. ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಗೆಟ್ ಪಾಸ್. ಪಾಕ್ ನಾಗರಿಕರು ದೇಶ ಬಿಟ್ಟು ತೆರಳುವಂತೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ನಡೆದಂತಹ ಒಂದು ಮಹತ್ವದ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ಖಡಕ್ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದ ಖಡಕ್ ನಿರ್ಧಾರ, ಅಟಾರಿ ವಾಘಾ ಗಡಿ ತಕ್ಷಣ ಬಂದ್ಗೆ ಸೂಚನೆ ಕೊಟ್ಟಿದ್ದಾರೆ. ಸಿಂಧೂ ನದಿ ಒಪ್ಪಂದವನ್ನ ಅಂತ್ಯಗೊಳಿಸೋದಕ್ಕೂ ಕೂಡ ಈಗ ನಿರ್ಧರಿಸಿದ್ದಾರೆ. ಅದರಂತೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳು, ಪಾಕ್ನ ನಾಗರಿಕರು ದೇಶದಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ದೇಶ ಬಿಟ್ಟು ತೆರಳಿ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. The Cabinet Committee on Security met this evening under the chairmanship of the Honorable Prime Minister. In the briefing to the CCS, the cross-border linkages of the terrorist attack were brought out. It was noted that this attack came in the wake of the successful holding of the elections in the Union Territory and its steady progress towards economic growth and development. Recognizing the seriousness of this terrorist attack, the CCS decided upon the following measures. 1. The Indus Waters Treaty of 1960 will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May. ಸೊ ಇವತ್ತು ನಡೆದಂತಹ ಒಂದು ಮೀಟಿಂಗ್ ನಲ್ಲಿ ಏನ್ ನಿರ್ಧಾರಗಳನ್ನ ತಗೊಂಡಿದ್ದೀವಿ ಅನ್ನುವಂಥದ್ದನ್ನ ಬ್ರೀಫ್ ಮಾಡ್ತಾ ಇದ್ರು. 1960ರ ಸಿಂಧೂ ಟ್ರೀಟಿ ಏನಿದೆ, ಸಿಂಧೂ ನದಿಯ ಒಂದು ಟ್ರೀಟಿ, ಅದನ್ನ ನಾವು ಕೊನೆಗೊಳಿಸ್ತಾ ಇದ್ದೀವಿ, ಸದ್ಯಕ್ಕೆ ಅದನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದನ್ನ ತಿಳಿಸಿದ್ರು. ಎಲ್ಲಿ ತನಕ ಪಾಕಿಸ್ತಾನ ತನ್ನ ಒಂದು ನಿರ್ಧಾರವನ್ನ ಈ ಟೆರರಿಸಂ ಬಗ್ಗೆ ಒಂದು ಕ್ಲಿಯರ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಇದೇನು ನಮ್ಮ ನಡುವೆ ಒಪ್ಪಂದ ಇರೋದಿಲ್ಲ, ಅಲ್ಲಿವರೆಗೂ ಕೂಡ ಇದನ್ನ ವಿಥ್ಹೆಲ್ಡ್ ಮಾಡಿದೀವಿ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಜೊತೆಗೆ ಅಟಾರಿ ವಾಘಾ ಗಡಿ ಅದನ್ನು ಕೂಡ ತಕ್ಷಣ ಬಂದ್ಗೆ ನಿರ್ಧರಿಸಿದೀವಿ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ.